ಎಷ್ಟ್ ಕೊಟ್ರು ಕಮ್ಮಿನೇ ಕಣ್ರಿ ಇವ್ರ ಮುಖಗಳಿಗೆ. ಕೊಟ್ಟಷ್ಟು ಇನ್ನೂ ಕಿತ್ಕೋತಾನೇ ಇರ್ತಾರೆ. ಏನ್ ಕೊಟ್ಟಿದ್ದೀರಿ ನೀವು? ಏನ್ ಕೊಟ್ಟಿದ್ದೀರಾ? ಜೈ ಸರ್, ಗಂಗಾ ಮೇಡಮ್ ಅವ್ರ ದಯೆಯಿಂದ ನೀವಿನ್ನೂ ಈ ಮನೇಲಿದ್ದೀರಾ. ಅಮ್ಮ ಅವ್ರ ಒಳ್ಳೆತನದಿಂದ ನಿಮ್ಗಿನ್ನೂ ಇಲ್ಲಿ ಊಟ ಜಾಗ ಸಿಗ್ತಾ ಇದೆ. ಅಷ್ಟಕ್ಕೂ ಯಾವತ್ತಾದ್ರೂ ಈ ಮನೆಗೋಸ್ಕರ ಕೆಲಸ ಮಾಡಿದ್ದೀರಾ ನೀವು? ಒಂದ್ ವೇಳೆ ನಮ್ಮ ಅಪ್ಪ ರಿಟೈರ್ಡ್ ಆಗಿ ನಾನಿಲ್ಲಿ ಕೆಲಸ ಮಾಡ್ಬೇಕಾಗಿ ಬಂದ್ರೆ ಸಂಬಳ ಇಲ್ದೇನೆ ಕೆಲಸ ಮಾಡ್ತೀನಿ. ಅಮ್ಮವ್ರಿಗೋಸ್ಕರ ನಮ್ಮ ಅಪ್ಪನ ಹಾಗೆ ನಂಬಿಕೆಯಿಂದ ವಿಶ್ವಾಸದಿಂದ ಕೆಲಸ ಮಾಡ್ತೀನಿ. ಅಷ್ಟೇ ಹೊರತು ಉಂಡು ಮನೆಗೆ ದ್ರೋಹ ಮಾಡಲ್ಲ. ನಂಬಿಕೆ ದ್ರೋಹನೂ ಮಾಡಲ್ಲ, ನಂಬಿಸಿ ಮೋಸನೂ ಮಾಡಲ್ಲ. ನನಗೆ ಅಮ್ಮವ್ರ ಹತ್ರ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಕೂತ್ಕೊಂಡು ಇಷ್ಟ ಬಂದಾಗ ಮಾತಾಡ್ಕೊಳ್ಳಿ. ಏನೇ ಇವನು ಪೊಗರು? ನಮಗೆ ಬೈತಿದ್ದಾನೆ. ಅವನ್ ಬಾಯಿಗೆ ಬಾಯಿ ಕೊಟ್ಟಿದ್ದು ನಮ್ ತಪ್ಪು. ಆದ್ರೂ ಕೂಡ ಅರೆ ದೊಡ್ಡೋರು ಅನ್ನೋ ಗೌರವ ಇರ್ಬೇಡ್ವಾ? ಆ ನಾಣಿ ಬುದ್ಧಿನೇ ಇವನ್ಗೂ ಬಂದಿದೆ. ಅವಾಗ ಅವನು ನಮ್ ಬಗ್ಗೆ ಹಾಗೆ ಮಾತಾಡಿದಿಕ್ಕೆ ಇವತ್ತು ಅವನ್ ಬಾಯಿ ಅಂತ ಬಿದ್ದು ಹೋಗಿದೆ. ನಾಳೆ ಈ ಮರಿ ನಾಣಿ ಕತೆ ಕೂಡ ಹಾಗೆ ಆಗತ್ತೆ. ಅಷ್ಟೇ ಚಂದ್ರಿಕಾ, ಗಾಡ್ ಈಸ್ ದೇ. ಕೇಶವ, ಅಮ್ಮವ್ರೆ, ಆಗ್ಲೇ ಮನೆಗ್ ಹೋಗ್ತೀನಿ ಅಂದೆ, ಇನ್ನೂ ಹೋಗಿಲ್ವಾ? ಏನೋ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ ಅಮ್ಮವ್ರೆ. ಏನ್ ಕೇಶವ, ಇನ್ನೂ ಆ ಹದ್ದು ಕುಂಬಳಕಾಯಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದಲ್ಲ, ಅಂಕಲ್ ಪರಿಸ್ಥಿತಿ ಚೆನ್ನಾಗಿಲ್ಲ. ಆಂಟಿ ಟೆನ್ಷನ್ ಆಗಿರ್ತಾರೆ. ಬೇಗ ಹೋಗು. ಆಗಿಂದ ನಾನು ಅದನ್ನೇ ಹೇಳ್ತಿದ್ದೀನಿ ದಿವ್ಯಾ, ಆದ್ರೆ ಕೇಶವ ಹೋಗ್ಲೇ ಇಲ್ಲ. ಫ್ರೆಂಡ್ ಅಂದ್ರೆ ಕೇರಿಂಗ್ ಆಗಿರ್ಬೇಕು, ಆದ್ರೆ ಇಷ್ಟೊಂದು ಕೇರಿಂಗಾ? ನೀನ್ ಅನಾವಶ್ಯಕವಾದ ವಿಷಯಗಳ ಬಗ್ಗೆ ಭಯ ಪಡ್ತಿದ್ಯಾ ಕೇಶವ? ನನ್ಗೇನು ಆಗಲ್ಲ, ಯಾವ ಅಪಾಯನೂ ಬರಲ್ಲ. ನಾಣಿ ಕೂಡ ಹೀಗೆ. ಜೈಗೆ ಗಂಗಾಗೆ ಏನಾದ್ರೂ ಅಪಾಯ ಬರುತ್ತೆ ಅಂದ್ರೆ ಸಾಕು, ಕಣ್ಣು ಮುಚ್ಚದೇನೆ ಕಾವಲ್ ಕಾಯ್ತಾ ಇದ್ದ. ಈಗ ಕೇಶವ ಹಾಗೆ ನಡ್ಕೋತಾ ಇದ್ದಾನೆ. ನಿನ್ ಭಯ ನನಗೆ ಅರ್ಥ ಆಯ್ತು ಕೇಶವ, ಆದ್ರೆ ನೀನು ಅಂಕಲ್ ಜೊತೆ ಇರೋದು ಅಗತ್ಯ. ಆ ತಂದೆ ಮಗನಾಗಿ ಅದು ನಿನ್ ಜವಾಬ್ದಾರಿ. ನಾನು ಅಪ್ಪನ ಜೊತೆ ಇರೋದು ನನಗೂ ಇಷ್ಟ ಅಮ್ಮ ಅವ್ರೆ, ಆದ್ರೆ ನಾನು ನಿಮ್ ಜೊತೆಗಿರೋದು ಅಪ್ಪನ್ಗಿಷ್ಟ. ನಾನು ನನ್ನ ಕಾಲ್ ಮೇಲೆ ನಿಲ್ಬೇಕು ಅಂತ ಚಾಣಕ್ಯ ಸರ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಅಪ್ಪನ್ಗೆ ಅದಿಷ್ಟ ಇಲ್ಲ. ಅವ್ರ ವಾರಸ್ದಾರನಾಗಿ ನಾನು ನಿಮ್ಮ ಹತ್ರನೇ ಕೆಲಸ ಮಾಡಬೇಕು ಅನ್ನೋದು ಅಪ್ಪನ ಕೋರಿಕೆ. ಪ್ರತಿದಿನ ಇದನ್ನೇ ಹೇಳ್ತಾರೆ. ಅವ್ರ ದೇಹ ಮಾತ್ರನೇ ಅಲ್ಲಿದೆ ಅಮ್ಮವ್ರೆ, ಅವ್ರ ಮನ್ಸೆಲ್ಲ ನಿಮ್ಮ ಹತ್ರನೇ ಇದೆ. ನೀವಂದ್ರೆ ಅವ್ರಿಗೆ ಪಂಚ ಪ್ರಾಣ. ನೀವು ಅವರು ದೇವ್ರ ತರ ಭಾವಿಸೋ ಜೈ ಸರ್ ಮುದ್ದಿನ ಮಗಳು ಅಂತ, ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ದೇವ್ರು ಕೊಟ್ಟಿರೋ ತಂಗಿ ಅಂತ ಗಂಗಾ ಮೇಡಮ್ ಅವ್ರ ಹಾಗೆ ನೀವಿರ್ತೀರಾ ಅಂತ ಅವ್ರಿಗಿಷ್ಟ. ನಾಳೆ ಯಾವತ್ತಾದ್ರೂ ನೀವ ನಾನು ಅನ್ನೋ ಪರಿಸ್ಥಿತಿ ಅವ್ರಿಗೆ ಬಂದ್ರೆ ನನ್ನನ್ನಾದ್ರೂ ಬೇಡ ಅಂತಾರೇನೋ, ಆದ್ರೆ ನಿಮ್ಮನ್ ಬಿಡಲ್ಲ. ನೀವು ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಹೌದು ಕೇಶವ, ಇವತ್ತು ನಾನು ಹೀಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅಂಕಲ್ಲೇ. ಆ ಪ್ರಾಣನ ನಾನು ಕಾಪಾಡ್ಕೋಬೇಕು. ನಮ್ಮಪ್ಪ ಅಮ್ಮನ ನಂತರ ನಾನು ತುಂಬಾ ಇಷ್ಟಪಟ್ಟಿದ್ದು ಅಂಕಲ್ನ, ಆಂಟಿನ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೋಗ್ಬಾ ಕೇಶವ. ಈ ಕುಟುಂಬಕ್ಕೆ ಒಂದ್ ಶಾಪನ ಕೊಟ್ಟ ದೇವ್ರು ನಿಮ್ಮ ಅಪ್ಪ ಅಮ್ಮನ ರೂಪದಲ್ಲಿ ಒಂದ್ ವರನ್ ಕೂಡ ಕೊಟ್ಟಿದ್ದಾನೆ ಕೇಶವ. ಶಾಪ ನಾವು ಸಾಯ್ಬೇಕು ಅಂತ ಅನ್ಕೊಂಡ್ರೆ ನಾವು ಬದುಕ್ಬೇಕು ಅಂತ ಅನ್ಕೊಂಡಿದ್ ನೀವು ಅಂಥ ನೀವು ಚೆನ್ನಾಗಿರ್ಬೇಕು. ಹೋಗ್ಬಿಡ್ಬಾ. ಗುಡ್ ನೈಟ್ ಅಮ್ಮ ಅವ್ರೆ. ಬರ್ತೀನಿ ಆಂಟಿ. ಹಬ್ಬಬ್ಬ, ಏನಿದು ಕ್ಲೈಮೇಟು? ಈ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ಕಣ್ಣಂದೆ ಮರೆತೆ, ಎಂದೆಂದೂ ಜೊತೆ ಇರುವ ಮನವು ಇಂದು ಏಕೆ? ಹಾವು! ಅಯ್ಯಯ್ಯೋ! ಚಂದ್ರಿಕಾ, ಚಂದ್ರಿಕಾ! ಏನು
ಇವಾಗ ತಾನೇ ಊಟ ಮಾಡಿದ್ರಿ. ಡಿನ್ನರ್ ಅಲ್ವೇ ಡೇಂಜರು. ಡೇಂಜರಾ? ಏನ್ ಪೌಡ್ರು? ಬಾ ಹೇಳ್ತೀನಿ. ಬಾ, ಎಲ್ಲಿಗೆ? ಹೊರಗಡೆಗೆ. ಯಾಕೆ? ನಿನ್ಗೆ ಅಪಾಯನ ತೋರಿಸ್ತೀನಿ. ಬಾ ಚಂದ್ರಿಕಾ. ಅಬ್ಬ ನೀನ್ ಬಾ ಚಂದ್ರಿಕಾ. ಬಾ 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 ಬಾ. ಅಯ್ಯೋ ಪೌಡ್ರು, ಬಾ ನಿಂತ್ಕೊಳ್ಳಿ. ನೋಡು. ಏನಿದೆ ಅಲ್ಲಿ? ಅಬ್ಬಾ ಸರಿಯಾಗಿ ನೋಡು. ನನಗೇನು ಕಾಣಿಸ್ತಿಲ್ಲ ಪೌಡ್ರು. ಅಯ್ಯೋ ಕುರುಡಿ ಕಿಟಕಿ ನೋಡು. ಏನಿದೆ ಅಲ್ಲಿ? ಹಾವು. ಹಾವ? ಎಲ್ಲಿ? ಅಯ್ಯಯ್ಯೋ ದೊಡ್ಡ ಹಾವೇ ಆ ಕಿಟಕಿಯಿಂದ ಒಳಗಡೆ ಹೋಗಿರುತ್ತೆ. ಗಂಗಾ ಸಾಯೋದಕ್ಕೂ ಮೊದಲು ದೇವಿಪುರಕ್ಕೆ ಬಂದಿತ್ತಲ್ಲ ಅಂತ ಹಾವೇ. ಅಷ್ಟಕ್ಕೂ ಅದೇ ಹಾವು ಅನ್ಸುತ್ತೆ. 20 ವರ್ಷದ ಹಿಂದೆ ಗಂಗಾನ ಸಾಯಿಸೋದಕ್ಕೆ ಬಂದಿದ್ದು ಮತ್ತೆ ಇವಾಗ ಬಂದಿದೆ. ಏನ್ ಹೇಳ್ತಿದ್ದೀರಾ ಪೌಡ್ರು? ಆ ಹಾವು ಇಲ್ಲಿಗೆ ಯಾಕೆ ಬಂತು? ಕಚ್ಚೋದಿಕ್ಕೆ. ಯಾರಿಗೆ? ಅಬ್ಬಾ ಯಾರಿಗೆ ಶಾಪ ಇದೆಯೋ ಅವ್ರನ್ನ. ಅಂದ್ರೆ ದಿವ್ಯಾನೇ? ಹಾಗ್ ನೋಡ್ತಿದ್ಯಲ್ಲ, ಯಾಕೆ ಪೌಡ್ರು? ದೇವಿಗಿಂತ ಮೊದಲು ಈ ಮನೆ ದೊಡ್ಡ ಮಗಳು ನೀನೇ ಅಲ್ವಾ? ಆದ್ರೆ ಆ ಹಾವು ನಿನ್ಗೋಸ್ಕರ ಬಂದಿಲ್ಲ ಅಲ್ವಾ? ಇಲ್ಲ ಇಲ್ಲ, ನನ್ಗೋಸ್ಕರ ಯಾಕೆ ಬರುತ್ತೆ? ನನ್ ಸಾಯಿಸಿದ್ರೆ ಅದಕ್ಕೇನ್ ಸಿಗುತ್ತೆ? ಅದು ಖಂಡಿತವಾಗ್ಲೂ ದಿವ್ಯಂಗೋಸ್ಕರನೇ ಬಂದಿರುತ್ತೆ ಅಷ್ಟೇ.